ಡಾಕ್ಟ್ರೇ ಆದ್ರೆ ಅಲ್ಲಿ ಒಂದು ಅಪಮಾನ ಸಂಗತಿನೂ ಆ ಕೊನೆ ಕ್ಷಣದಲ್ಲಿ ನಡೀತಾ ಇತ್ತು. ಅವ್ರು ಹೇಳಿದ್ರು ರಾಮ ಅಲ್ಲಿ ಹುಟ್ಟಿದ್ದಾನೆ ಅಂತ ಯಾರು ಹೇಳಿದ್ರು? ನಿಮಗೇನಾದ್ರು ವಿಲೇಜ್ ಅಕೌಂಟೆಂಟ್ ಹೇಳಿದ್ರಾ ಅಥವಾ ಪಿ ಡಿ ಒ ಹೇಳಿದ್ರಾ? ದಶರಥನಿಗೆ ಹುಟ್ಟಿದ್ದು ಅಂತ ಯಾರು ಹೇಳಿದರು? ಕೌಶಲ್ಯ ಹೊಟ್ಟೆಯಲ್ಲಿ ಹುಟ್ಟಿದ್ದು ಅಂತ ಯಾರು ಹೇಳಿದ್ರು? ಸುಮ್ಮನೆ ಜಗಳ ಮಾಡ್ತೀರಲ್ರಿ ಹಿಂದೂ ಮುಸಲ್ಮಾನ್ ಅಂತ. ಅಲ್ಲಿ ಟಾಯ್ಲೆಟ್ ಕಟ್ಟಿ ಆ ಸಂದರ್ಭದಲ್ಲಿ ಇದನ್ನು ತಡ್ಕೊಳ್ಳೋದು ಕಷ್ಟ, ಮಾನಸಿಕವಾಗಿ ಆ ರೀತಿಯ ಒಂದು ವಾತಾವರಣ ಇತ್ತು. ಅದಕ್ಕೆ ಸರಿಯಾಗಿ ಅಲಹಾಬಾದ್ ಹೈಕೋರ್ಟು ತೀರ್ಪು ಕೊಟ್ಟಿತ್ತು, ಕೊನೆಗೆ ಸುಪ್ರೀಂ ಕೋರ್ಟು ತೀರ್ಪು ಕೊಟ್ಟಿತ್ತು. ಎರಡೂ ತೀರ್ಪಿನಲ್ಲಿ ರಾಮ ಎಲ್ಲಿದ್ದಾನೆ ಅದುವೇ ರಾಮ ಜನ್ಮಭೂಮಿ, ನಮಗೆ ಅಷ್ಟೇ ಬೇಕಾಗಿರುವಂಥದ್ದು. ಮೊದಲೇ ಸ್ವಲ್ಪ ರಾಜಕೀಯ ನಡೀತು, ನಿರ್ಮೋಹಿ ಅಖಾಡಕ್ಕೆ ಒಂದು ತುಂಡು ಇವರಿಗೆ ಒಂದು ತುಂಡು ಎಲ್ಲ ಕೊಟ್ಟು ಸುಪ್ರೀಂ ಕೋರ್ಟ್ ಒಳ್ಳೆ ನಿರ್ಣಯ ತಗೊಂಡಿತ್ತು. ಅದು ಇಡೀ ಇದಕ್ಕೆ ಫೈನಲಿ ದೇಶಕ್ಕೊಂದು ಒಳ್ಳೆ ನಿರ್ಣಯ ಇದೆ. ಅದು ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಸಂಗತಿ. ಬಂದಿರುವ ಪ್ರತಿಯೊಬ್ಬ ಕಾರ ಸೇವಕನಿಗೂ ನಾನು ವಾಪಸ್ ಬರೋದಿಲ್ಲ ಅಂತ ಗೊತ್ತಿತ್ತು, ಹೀಗಾಗಿಯೇ ಬಂದಿದ್ದ, ಹೀಗಾಗಿಯೇ ಇಡೀ ಸಂಘಟನೆ ಆಯಿತು. ಹೀಗಾಗಿ ಪ್ರತಿಯೊಬ್ಬ ಕಾರ ಸೇವಕನಿಗೂ ಇವತ್ತು ಅಯೋಧ್ಯೆಗೆ ಬಂದಾಗ ಕಣ್ಣು ಮಂಜಾಗುತ್ತೆ. ಯಾಕೆ ಅಂತಂದರೆ ಆವತ್ತು ನಾನು ವಾಪಸ್ ಬರೋದಿಲ್ಲ ಅಂದ್ಕೊಂಡು ಬಂದಿದ್ದೆ, ಇವತ್ತು ರಾಮ ಮಂದಿರಕ್ಕೆ ವಾಪಸ್ ಬಂದಿದ್ದೀನಿ. ಖಂಡಿತ ಇದೊಂದು ಅದ್ಭುತವಾದಂಥ ಕ್ಷಣ. ನಾವು ಈ ರೀತಿ ಆಗುತ್ತೆ ಅಂತ ನಮ್ಮ ಮನಸ್ಸಿನಲ್ಲಿಲ್ಲ, ರಾಮ ಮಂದಿರ ಕಟ್ಟಬೇಕು ಅಂತಿತ್ತು. ಆದರೆ ಈ ರೀತಿ ಒಂದು ಅದ್ಭುತವಾಗಿ ಕಟ್ಟುವಂಥ ಅವಕಾಶ ಸಿಗುತ್ತೆ ಮತ್ತು ಈ ರೀತಿ ಒಂದು ಅದ್ಭುತವಾಗಿ ಆಗುತ್ತೆ, ಇದು ಇರಲಿಲ್ಲ. ಇವತ್ತು ನನಗೆ ಇದರ ಮುಂದಿನ ಪ್ರಶ್ನೆಯಾಗಿ ನಿಮ್ಮನ್ನು ಕೇಳಬೇಕು ಅಂದರೆ, ಇವತ್ತು ರಾಮ ಮಂದಿರ ಬರೀ ಒಂದು ಮಂದಿರ ಅಷ್ಟೇ ಅಲ್ಲ, ಇಡೀ ಭಾರತದ ನನಗಂತ ಪುನರುಜ್ಜೀವನ ಅಂತ ಅನ್ಸುತ್ತೆ. ಈ ಸೆಕ್ಯುಲರ್ ಭಾರತದ ಪರಿಕಲ್ಪನೆಯಿಂದ ಹೋಗಿ ಇವತ್ತು ಈ ದೇಶದ ಪ್ರಧಾನಿ ರಾಮ ಮಂದಿರಗಳನ್ನು ತಿರುಗಾಡ್ತಿದ್ದಾರೆ. ಸೆಕ್ಯುಲರ್ ನಾವೇ ರೀ, ನೀವೆಂತ ಹೇಳ್ತೀರಾ? ಸೆಕ್ಯುಲರ್ ಅಂದರೆ ಹಿಂದಿನಿಂದ ಮೋಸ್ಟ್ ಸೆಕ್ಯುಲರ್ ಯಾರು ಹೇಳಿ? ನಾವೇ ಮೋಸ್ಟ್ ಸೆಕ್ಯುಲರ್. ಎಲ್ಲರಿಗೂ ಅವಕಾಶ ಕೊಡುವಂಥ, ಎಲ್ಲ ಪೂಜೆಗಳಿಗೆ, ಎಲ್ಲ ಹೆಸರುಗಳಿಗೆ, ಎಲ್ಲ ಕಡೆಗೆ ದೇವರನ್ನು ಆರಾಧನೆ ಮಾಡುವಂಥ ಅವಕಾಶ ಹಿಂದೂಗಳು. ಅದಕ್ಕೆ ಮೋಸ್ಟ್ ಸೆಕ್ಯುಲರ್ ನಾವೇ. ಇನ್ಯಾವ ಸೆಕ್ಯುಲರ್ ಹೇಳಿದೆ? ಇವ್ರದ್ದು ಅದು ನೋಡಿ, ಅದ್ವಾನಿಯವರ ರಥಯಾತ್ರೆ ಆಯ್ತಲ್ಲ, ರಥಯಾತ್ರೆಯಲ್ಲಿ ಅವ್ರು ಹೇಳಿರೋಂಥ ಒಂದು ವಿಷಯನೇ ಇದುವೇ. ಈ ದೇಶದಲ್ಲಿ ಮುಸಲ್ಮಾನರು ನಮಗೆ ಬೇಡ ಅಂತ ಪಾಕಿಸ್ತಾನ ತಗೊಂಡೋದ್ರು. ಅದಾದ ಮೇಲೆ ಇದು ಹಿಂದೂಸ್ತಾನ ಆಗಬೇಕಾಗಿ, ಹಿಂದೂಸ್ತಾನದಲ್ಲಿ ನಮಗೆ ಹಿಂದೂಗಳಿಗೆ ಅನ್ಯಾಯ. ನೀವು ಅಲ್ಪಸಂಖ್ಯಾತರ ಕಡೆಗೆ ಮಾಡ್ತಾ ಇರ್ತೀರಿ. ಸೆಕ್ಯುಲರ್ ಅಂದರೆ ಅಲ್ಪಸಂಖ್ಯಾತ ಹೇಳಿರೋದೆಲ್ಲ ಸೆಕ್ಯುಲರ್, ನಾವೆಲ್ಲ ಆ್ಯಂಟಿ ಸೆಕ್ಯುಲರ್. ಅದಕ್ಕೆ ಅವ್ರು ಹೇಳಿದ್ರು ಇಟ್ ಈಸ್ ಎ ಸೂಡೋ ಸೆಕ್ಯುಲರಿಸಮ್. ಮೊದಲ ಬಾರಿಗೆ ಆ ಶಬ್ದವನ್ನು ತಂದವರು ಅದ್ವಾನಿ ಅವರು.